ವಿಧಾನಮಂಡಲದ ಅಧಿವೇಶನ ಆರಂಭ ಆಗಿದೆ. ವಿಧಾನ ಪರಿಷತ್ನಲ್ಲಿ ಛಲವಾದಿ ನಾರಾಯಣಸ್ವಾಮಿಯವರು ಇದೀಗ ಚಾಮರಾಜನಗರದ ಹನೂರಿನಲ್ಲಿ ನಡೆದಿರುವಂತಹ ಶೂಟೌಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದಾರೆ. ಅದನ್ನು ನೋಡೋಣ. ಸರ್ಕಾರ ಗುಂಡಾಗಿ ಯಾರನ್ನ ಕೊಲ್ಲಬಹುದಂತಿದ್ಯಾ? ಸಚಿವರು ಬಂದು ಉತ್ತರ ಕೊಡ್ತೀನಿ ಅಂದ್ಮೇಲೆ ಉತ್ತರ ಕೊಡ್ತೀವಿ. ನಾವು ಸಿದ್ಧರಿಂದ ಉತ್ತರ ಕೊಡಬೇಕು. ಮನೆ ಸಭಾಪತಿಗಳು ಹೌದ್ರಿ, ಸಭಾಪತಿ ಕೂಡತೀವಿ. ಮಂತ್ರಿಗಳು ನೋಟಿಸ್ ಕೂಡ ಕೊಟ್ಟಿಲ್ಲ. ನೀವು ಕೂತ್ಕೊಳ್ಳಿ. ಈಗ ಸರ್ಕಾರದವರು ಹೇಳಿದ್ದಾರೆ, ಮಂತ್ರಿ ಕರೆದು ಉತ್ತರ ಕೊಡ್ತೀನಿ ಸಮಾಜ ನಾಯಕರಿಗೆಲ್ಲ ಹೇಳಿದ್ದಾರೆ. ಅದ್ ಕೇಳಿದ ಮತ್ತೆ ನೀವೇನೋ ಹೇಳಬೇಕು. ಒಂದ್ ನಿಮಿಷ ಅವರು ಆಲ್ರೆಡಿ ಈಸ್ ಮೇಡ್ ಇಟ್ ವೆರಿ ಕ್ಲಿಯರ್, ವೆಯ್ಟ್ ಫಾರ್ ಸಮ್ ಟೈಮ್, ಅದನ್ನ ಕರ್ಸ್ತೀವಿ ಉತ್ತರ ಕೊಡ್ತೀವಿ ಹೇಳಂತ ಮಾತು ಹೇಳಿದ್ದಾರೆ. ಅಲ್ಲಿವರೆಗೂ ತಾಳ್ಮೆ ಇರಲಿ. ಪ್ರಶ್ನೆ ನಿಮ್ಮದೇ ಪ್ರಶ್ನೆಗಳು ಜಾಸ್ತಿ ಇದೆ. ಪ್ರಶ್ನೋತ್ತರ ಇಷ್ಟು ಕಷ್ಟದಲ್ಲಿ ಇವತ್ತು ಎಲ್ಲ ಪ್ರಶ್ನೆಗಳು ಹಾಕ್ತೇವೆ, ಉತ್ತರ ಬರುತ್ತೆ. ಅದಕ್ಕೆ ಚರ್ಚೆ ಮಾಡೋಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಅಲ್ಲ, ಒಂದ್ ನಿಮಿಷ ಪ್ರಶ್ನೆ ಉತ್ತರ ಆಗ್ಲಿ, ಅದಾದ್ಮೇಲೆ ಅದನ್ನ ತಗೊಳ್ತೀವಿ. ಆಯ್ತು, ಒಂದು ಕೇಳಿ. ಅವ್ರು ಏನ್ ಹೇಳಿದ್ದಾರೆ? ಜಿಂಕೆ ಮಾಂಸ ಬಂದಿದೆ ಅಂತಾರೆ. ಇವರಲ್ಲಿ ಸಭಾಪತಿಗಳು ತೀರ್ಮಾನ ಕೊಟ್ಟಂತ ಮತ್ತೆ ನೀವು ಯಾಕೆ ಮಾತಾಡ್ತೀರಿ? ಗೋಲಿಬಾರದ ಸಾವಿನಲ್ಲಿ ರಾಜಕೀಯ ಮಾಡ್ತಿದ್ರ ನೀವು? ಗೋಲಿಬಾರದಂತ ಸಾವಿನಲ್ಲಿ ರಾಜಕೀಯ ಮಾಡ್ಲಿಕ್ಕೆ ಇಲ್ಲಿ ಬಂದಿದೆ. ಹೇಮಲತಾ ನಾಯಕ್ ಉತ್ತರ ಕೊಡ್ತಾರೆ. ಯಾವುದು ಕರ್ತಕ್ಕೆ ಹೋಗ್ಬಾರ್ದು, ಯಾವುದು ಕರ್ತಕ್ಕೆ ಹೋಗ್ಬಾರ್ದು. ಸಭಾಪತಿಗಳೇ, ಮಾನ್ಯ ವಿರೋಧ ಪಕ್ಷದ ನಾಯಕರಾಗ್ಲಿ, ವಿರೋಧ ಪಕ್ಷದ ಸದಸ್ಯರಾಗ್ಲಿ, ಸದನದ ನಿಯಮಾವಳಿ ಪ್ರಕಾರ ಯಾವುದೇ ಉತ್ತರ ಕೊಡ್ತಾರೆ. ಸಂಬಂಧಪಟ್ಟಂತ ಮಂತ್ರಿಗಳ ಸಭಾಪತಿಗಳೇ ಬಂದು ಉತ್ತರ ಕೊಡ್ತಾರೆ ಅಂತ ಹೇಳಿದ್ರಲ್ಲ ಸಭಾ ನಾಯಕರು. ಉತ್ತರ ಕೊಡ್ತೀನಿ ಅಂದ್ಮೇಲೆ ಸನ್ಮಾನ್ಯ ಸಭಾಪತಿಗಳೇ, ನಾನು ವಿರೋಧ ಪಕ್ಷದ ನಾಯಕರನ್ನ, ವಿರೋಧ ಪಕ್ಷದ ಸದಸ್ಯರಿಗೆ ಹೇಳಕ್ ಇಷ್ಟಪಡ್ತೇನೆ. ಸದನದ ನಿಯಮಾವಳಿಗಳನ್ನ ದಯವಿಟ್ಟು ಪಾಲಿಸಿ. ನೀವು ಸೂಚನೆಗಳನ್ನ ನಂದು ಅಭ್ಯಂತರ ಇಲ್ಲ. ದಯವಿಟ್ಟು ವಿಷಯ ತಿಳ್ಕೊಳ್ಳಿ. ಇದನ್ನ ಇದು ಸರ್ಕಾರ ಸಮರ್ಪಕ ನೋಡಿ, ಸರ್ಕಾರ ಸಮರ್ಪಕವಾದಂತ ಉತ್ತರ ಕೊಡ್ಲಿಕ್ಕೆ ತಯಾರಿದೆ. ಸರ್ಕಾರ ಸಮರ್ಪಕವಾದ ಉತ್ತರಗಳನ್ನ ಕೊಡ್ಲಿಕ್ಕೆ ತಯಾರಿದೆ. ದಯವಿಟ್ಟು ಸದನದ ನಿಯಮಾವಳಿಯನ್ನ ಪಾಲಿಸಬೇಕು. ತಮಗೆ ಮುಂಚಿತವಾಗಿ ನೋಟಿಸ್ ಕೊಟ್ಟಿಲ್ಲ ಮತ್ತು ಸರ್ಕಾರ ನಾವು ಉತ್ತರ ಕೊಡ್ತೀವಿ. ಅಲ್ಲಿ ತನಕ ಸ್ವಲ್ಪ ತಾಳ್ಮೆಯಿಂದ ಕೇಳಿ ಅವ್ರಿಗೆ. ನೋಡಿ ಸಭಾಪತಿಗಳೇ, ಈ ತರ ಮಾನ್ಯ ಸದಸ್ಯರು ಆಕ್ಷೇಪಣೆ ಮಾಡೋದು ಸರಿಯಲ್ಲ. ಇದು ಸರಿಯಲ್ಲ. ಸದಸ್ಯರೇ ತಯಾರಿದ್ದಾರೆ ಚರ್ಚೆ ಮಾಡ್ಲಿಕ್ಕೆ. ಅಲ್ಲ, ಸರ್ಕಾರ ಹೇಳುದು ಕೂಡ ನೀವು ದಯವಿಟ್ಟು ಸರ್ಕಾರ ಕೊಡಬೇಕು. ಅಲ್ಲಲ್ಲ, ನಾವು ಕ್ವಶನ್
ಕ್ವಶನ್ ಬೇಕೇ ಮಾಡೋದು. ಚರ್ಚೆ ಆಗಲಿ ನಾವೆಲ್ಲ ಅಲ್ಲ, ಕ್ವಶನ್ ಬೇಕೇ ಮಾಡೋದು ನಾನು ಕೇಳ್ತೀನಿ ನಿಮ್ಗೆ. ರವಿ ಅವರೇ ನಾವು ತಗೊಳ್ತೀವಿ ಅದನ್ನ. ನೀವು ಈಗಾಗಲೇ ಅವರು ಹೇಳಿಕೆ ಕೊಟ್ಟಿದ್ದಾರೆ, ತಗೊಂಡು ಆಮೇಲೆ ತಗೊಳ್ತೀವಿ. ಸಭಾಧ್ಯಕ್ಷರೇ, ರವಿಗೆ ಒಂದು ಮಾತು ಕೇಳಕ್ ಬಯಸ್ತಾ ಇದ್ದೀನಿ. ಎದೆಗೆ ಗುಂಡು ಹೊಡೆದಿರಲ್ಲ, ಪೋಸ್ಟ್ ಮೌಢ್ಯ ಮಾಡಿದಾರಾ? ರೂಲಿಂಗ್ ಕೊಟ್ಟಾಗಿದೆ, ಮತ್ತೆ ಇದ್ರ ಬಗ್ಗೆ ಚರ್ಚೆ ಮಾಡ್ತೀರಿ. ನಾವು ಉತ್ತರ ಕೊಡಕ್ಕೆ ರೆಡಿ ಇದ್ದೀವಿ, ಬಟ್ ನಿಯಮಗಳ ಪ್ರಕಾರ ಸೂಚನೆ ಕೊಟ್ಟು ಕೊಡಿ. ಚರ್ಚೆ ಮಾಡೋಕೆ ಚರ್ಚೆ ಮಾಡೋಕೆ ಈ ತರ ನೀವು ನಿಯಮಾವಳಿ ಪ್ರಕಾರ ನಡಿಬೇಕು ಅಂತ ಹೇಳ್ತಾ ಇದ್ದೀವಿ. ನೀವು ಗಾಳಿ ತೋರಿ ಇದು ಸರ್ಕಾರಿ ಕೊಲೆ, ಇದು ಸರ್ಕಾರಿ ಕೊಲೆ ಅವೆಲ್ಲ ತೆಗೆದಾಕಿ ಇದರಿಂದ. ಇದಕ್ಕೆ ತೆಗೆದಾಕ್ಬೇಕು. ಯಾವುದು ಕರ್ತಕ್ಕೆ ಹೋಗ್ಬಾರ್ದು, ಇದ್ಯಾವುದು ಕರ್ತಕ್ಕೆ ಹೋಗ್ಬಾರ್ದು. ಮಾಧ್ಯಮದ ಕೂಡ ಸರ್ಕಾರ ಕೊಲೆ ಸರ್ಕಾರ ಮಾಡಿಲ್ಲ, ಯಾರು ಆದೇಶ ಕೊಟ್ಟಿಲ್ಲ ಸರ್ಕಾರದಿಂದ. ಯಾರು ಅದನ್ನು ಯಾಕೆ ನೀವು ಕಂಟ್ರೋಲ್ ಮಾಡಿಲ್ಲ? ಅವರನ್ನು ಸಮುದಾಯಕ್ಕೆ ಕೇಳಿ. ಅಧ್ಯಕ್ಷರೇ, ಉತ್ತರ ಕೊಡ್ತೀವಿ ಅಂತ ನೀವು ಕೇಳಿದ್ರೆ ತಯಾರಿಲ್ಲ. ಉತ್ತರ ಕೊಡ್ತೀವಿ ಸರ್, ಕೇಳಿ, ಅದಕ್ಕೆ ಸಮಯ ಕೊಡಿ, ಬಂದು ಉತ್ತರ ಕೊಡ್ತಾರೆ. ಆನ್ಸರ್ ಬೇಡವಾ ನಿಮ್ಗೆ? ಆನ್ಸರ್ ಬೇಡವಾ? ನಿಮಗೆ ಉತ್ತರ ಬೇಡ, ಚರ್ಚೆ ಬೇಡ ಅನ್ಸುತ್ತೆ, ಅದಕ್ಕೆ ವಿರೋಧ ಪಕ್ಷ ನಾಯಕರೇ, ಇದು ಸರಿಯಲ್ಲ. ಇದು ಸರಿಯಲ್ಲ. ನಾನು ಅವರು ಉತ್ತರ ಕೊಡ್ತೀವಿ ಅಂತ ಹೇಳೋದು ಕೂಡ ನೀವು ಸದನವನ್ನು ಈ ತರ ನಡೆಸೋದು ಸರಿಯಲ್ಲ. ದಯವಿಟ್ಟು ಅವ್ರು ಕೊಡಲ್ಲ ಅಂತ ಹೇಳಿದ್ರೆ, ಅವ್ರು ಕೊಡಲ್ಲ ಅಂತ ಹೇಳಿದ್ರೆ ನೀವು ಮಾಡ್ಬೋದಾಯ್ತು. ಅವ್ರು ಕೊಡ್ತೀವಿ ಹೇಳೋದು ಕೂಡ ದಯವಿಟ್ಟು ಸದನ ಸಮಯನ ಹಾಳು ಮಾಡಕ್ ಹೋಗ್ಬೇಡಿ. ಅವ್ರು ಉತ್ತರ ಕೊಡ್ತೀವಿ ಹೇಳಿದಾಗ ಕೂಡ ನಿಮ್ಮ ವಾದ ಮಾಡ್ತಿರಲ್ಲ, ಇದು ಸರಿಯಲ್ಲ. ಈಗ ಸದನ ನಡಿಬೇಕು, ಕ್ವಶನ್ ಆಗ್ಬೇಕು, ಉತ್ತರ ಯಾಕೆ ಅವ್ರು ಕೊಡ್ತೀವಿ ಹೇಳೋದು ಹೇಳ್ಬೋದು. ಯಾಕೆ ಮಾಡ್ತೀರಾ? ಅವರು ಉತ್ತರ ಕೊಡ್ತೀವಿ ಹೇಳಿದ್ದಾರೆ, ಅದಾದ್ಮೇಲೆ ನಾವು ಕ್ವಶನ್ ತಗೊಳ್ಳೋಣ, ಮಂತ್ರಿಗಳ ಉತ್ತರ ಕೊಡ್ತಾರೆ, ಅದಾದ್ಮೇಲೆ ಅದನ್ನ ಮಾಡ್ತಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಎಲ್ಲ ಮಾತಾಡಿದ್ರೆ ನಿಮ್ಗೆ ಉತ್ತರ ಬೇಕಲ್ಲ. ಅರಣ್ಯ ಸಚಿವರು ಬರ್ತಾರೆ, ಸದನವನ್ನ 10 ನಿಮಿಷ ಮುಂದೂಡಲಾಗಿದೆ. 10 ನಿಮಿಷ ನಾವು ಉತ್ತರ ಕೊಡಕ್ಕೆ ಹೇಳಿದ್ದೀವಿ, ನಾವು ಪ್ರಶ್ನೆ ಕೊಡಬೇಕು. ಕೆಲಸ ಏನೂ ಆಗಿಲ್ಲ. ಮತ್ತೆ ಇನ್ನೇನು ಕೊಟ್ರು? ಗುಂಡಿಟ್ಟು ಸಾಯಿಸಿದ್ರಿ ನೀವು ರೈತರನ್ನ. ಗುಂಡಿಟ್ಟು ಸಾಯಿಸಿದ್ರಿ. ಅದನ್ನ ರಾಜ್ಯ ಜನರಿಗೆ ಗೊತ್ತಾಗಬೇಕು ಹೆಂಗೆ ಅಂತ. ನೀವು ಸೋಮವಾರ ಸ್ಟೇಟ್ಮೆಂಟ್ ಮಾಡಿ. ಸರ್ಕಾರ ಸ್ಟೇಟ್ಮೆಂಟ್ ಮಾಡಿ. ನಮ್ಮ ಸ್ಟೇಟ್ಮೆಂಟ್ ಮಾಡಲ್ಲ. ಗುಂಡಿಟ್ಟು ಸಾಯಿಸ್ತೀರಿ ಅಂತ ಇದು ಯಾವ ಅಮಾನುಷ ಕೃತ್ಯ ಸರ್ ಇದು? ದಯವಿಟ್ಟು ಇದನ್ನ ಚರ್ಚೆಗೆ ಎತ್ಕೊಳ್ಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಂತೇನೆ. ಮೊನ್ನೆ ಅರಣ್ಯ ಸಚಿವರು ಇದಕ್ಕೆ ಉತ್ತರವನ್ನ ಸ್ಟೇಟ್ಮೆಂಟ್ ಮಾಡಬೇಕು ಈ ಸದನದಲ್ಲಿ. ಮಾಡ್ತಾರೆ. ಒಂದೇ ನಿಮಿಷ ಜನ ಕೂತಿದ್ದಾರೆ ಅಲ್ಲಿ. ಅಧ್ಯಕ್ಷರೇ, ಇದು ನಾನು ಅಲ್ಲಲ್ಲ, ಒಂದೇ ನಿಮಿಷ ನಾವು ಕೇಳ್ಬಿಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.